ಇನ್ನು ಇದೇ ಪ್ರಕರಣದಲ್ಲಿ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಅಧಿಕಾರಿಗಳು. ಸಿಐಡಿ ಅಧಿಕಾರಿಗಳು ಈಗ ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಡಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದಾರೆ. ಸುಮಾರು 8ಕ್ಕೂ ಅಧಿಕ ಪುಟಗಳ ಒಂದು ಡಿಮ್ಯಾಂಡ್ ಅರ್ಜಿಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಕೋರ್ಟು ಯಾವ ರೀತಿಯಾಗಿ ಇದನ್ನು ಪರಿಗಣಿಸುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಹೆಚ್ಚಿನ ವಿಚಾರಣೆಗೆ ನಾವು ಒಳಪಡಿಸಬೇಕು, ಹೀಗಾಗಿ ಕಸ್ಟಡಿಗೆ ನೀಡಿ ಅಂತ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳ ಎದುರು ಅವರನ್ನು ಹಾಜರುಪಡಿಸಲಾಗಿದೆ. ವಿಚಾರಣೆ ಆರಂಭ ಆಗ್ತಾ ಇದೆ. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನೆಲ್ಲ ಒಂದು ಆದೇಶವನ್ನು ನೀಡುತ್ತೆ ನೋಡಬೇಕಾಗುತ್ತೆ. ಇನ್ನು ಸಿಐಡಿ ಅಧಿಕಾರಿಗಳು ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಅವರನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಡಿಮ್ಯಾಂಡ್ ಅಪ್ಲಿಕೇಶನ್ ಸಿದ್ಧತೆ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸಿಐಡಿ ಸುಮಾರು 8ಕ್ಕೂ ಅಧಿಕ ಪುಟಗಳ ಒಂದು ಡಿಮ್ಯಾಂಡ್ ಅಪ್ಲಿಕೇಶನ್ನು. ಏನು ಡಿಮ್ಯಾಂಡ್ ಇದೆ ಸಿಐಡಿ ಅಧಿಕಾರಿಗಳದ್ದು? ವಿಚಾರಣೆ ಮಾಡಬೇಕಾ? ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳು ಏನೇನು, ಅದರ ಪಟ್ಟಿ ಸಿದ್ಧಪಡಿಸಲಾಗುತ್ತೆ. ಅವರ ಪಾತ್ರ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಏನು ಪಾತ್ರ ಇದೆ ಅದನ್ನು ಕೂಡ ಅವರು ಡಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಹಾಕ್ತಾರೆ. ಇನ್ನು ಡಿಮ್ಯಾಂಡ್ ಅಪ್ಲಿಕೇಶನ್ ಜೊತೆಗೆ IO ಅಧಿಕಾರಿ ಬಂದಿದ್ದಾರೆ. ಈಗಾಗಲೇ ಭೈರತಿ ಬಸವರಾಜ್ ಪರ ವಕೀಲರು ಕೂಡ ಹಾಜರಾಗಿದ್ದಾರೆ. ಅವರು ಕೂಡ ಕಸ್ಟಡಿಗೆ ನೀಡಬಾರ್ದು ಅಂತ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಲವಾರು ಕಾರಣಗಳನ್ನು ಕೂಡ ಅವರು ಕೂಡ ಕೊಡಬಹುದು. ಪ್ರಬಲವಾಗಿರುವಂತಹ ಕಾರಣಗಳನ್ನು ಇಡಬೇಕಾಗತ್ತೆ. ಯಾಕಂದರೆ ಕೊಲೆ ಪ್ರಕರಣ ಇದು. ಕೊಲೆ ಪ್ರಕರಣದಲ್ಲಿ ರಿಲೀಫ್ ಸಿಗುವಂಥದ್ದು, ಬೇಲ್ ಸಿಗುವಂಥದ್ದು ಅಥವಾ ನ್ಯಾಯಾಂಗ ಬಂಧನ ತೀರಾ ವಿರಳಾತಿ ವಿರಳವಾಗಿರುತ್ತೆ. ಕಸ್ಟಡಿನೇ ಹೆಚ್ಚಳವಾಗಿರುತ್ತೆ. ಹೀಗಾಗಿ ಭೈರತಿ ಬಸವರಾಜು ಅವರಿಗೆ ಕಸ್ಟಡಿನೇ ಗತಿನ ಹಾಗಾದರೆ ಸಿಐಡಿ ಅಧಿಕಾರಿಗಳದ್ದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಕಸ್ಟಡಿಗೆ ನೀಡಬೇಕು ಅಂತ ಈಗಾಗಲೇ ಡಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಸಿಐಡಿ ಅಧಿಕಾರಿಗಳು ಡಿಮ್ಯಾಂಡ್ ಅಪ್ಲಿಕೇಶನ್ ಸಿದ್ಧಪಡಿಸ್ಕೊಂಡಿದ್ದಾರೆ. ಸುಮಾರು 8ಕ್ಕೂ ಅಧಿಕ ಪುಟಗಳ ಒಂದು ಡಿಮ್ಯಾಂಡ್ ಅಪ್ಲಿಕೇಶನ್ ಈಗಾಗಲೇ ಸಿದ್ಧವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಡಿಮ್ಯಾಂಡ್ ಅಪ್ಲಿಕೇಶನ್ ಜೊತೆಗೆ IO ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಒಂದು ಪಾತ್ರ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಮ್ಯಾಂಡ್ ಅಪ್ಲಿಕೇಶನ್ನ ಸಿದ್ಧಪಡಿಸಿದ್ದಾರೆ. ಅದನ್ನು ಈಗ ತನಿಖಾಧಿಕಾರಿಗಳು ತಂದು ಕೋರ್ಟ್ಗೆ ಒಪ್ಪಿಸಲಿದ್ದಾರೆ. ಇವರ ವಿರುದ್ಧ ಕೇಳಿಬಂದಿರೋ ಆರೋಪ ಹಿಂಗಿದೆ. ಒಂದು ಕೊಲೆ ಪ್ರಕರಣ ಇದು. ರೌಡಿ ಶೀಟರ್ ಬಿಕ್ಲು ಶಿವನನ್ನು ಕೊಲೆ ಮಾಡಿದ್ದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಭೈರತಿ ಬಸವರಾಜು ಅವರ ಪಾತ್ರ ಈ ರೀತಿಯಾಗಿ ಕೇಳಿಬರ್ತಾ ಇದೆ ಸ್ವಾಮಿ. ಹೀಗಾಗಿ ಕಸ್ಟಡಿಗೆ ನೀಡಿ ನಾವು ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂತ ಮನವಿ ಮಾಡಿಕೊಳ್ಳಿದ್ದಾರೆ. ಇನ್ನು TV5 ಕನ್ನಡಕ್ಕೆ ಭೈರತಿ ಬಸವರಾಜು ಅವರು ಕೋರ್ಟ್ಗೆ ಬಂದಿರುವಂತಹ ವಿಜುವಲ್ಸ್ಗಳು ಲಭ್ಯ ಆಗಿದ್ದಾವೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸೊಪ್ಪು ಮೋರೆ ಹಾಕಿಕೊಂಡಿರುವಂತಹ ಭೈರತಿ ಬಸವರಾಜ್ ಅವರು ಕೋರ್ಟ್ನಲ್ಲಿ ಏನಾಗುತ್ತೋ ಅನ್ನುವಂತಹ ಒಂದು ಆತಂಕದಲ್ಲಿ ಇದ್ದಾರೆ. ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಯಾಕಂದರೆ ಸಾಮಾನ್ಯ ಏನೋ ಒಂದು ಪ್ರಕರಣ ಆಗಿದ್ದಿದ್ರೆ ಹೇಗಾದರೂ ಮಾಡಿ ಬೇಲ್ ಪಡ್ಕೊಂಡು ತಪ್ಪಿಸ್ಕೊಳ್ಬಹುದಾಗಿತ್ತು. ಆದರೆ ಕೊಲೆ ಪ್ರಕರಣ ಆಗಿರೋದ್ರಿಂದಾಗಿ ಪೆಚ್ಚು ಮೋರೆ ಹಾಕ್ಕೊಂಡು ಕೋರ್ಟ್ಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜು. ಹಲವಾರು ದಿನಗಳವರೆಗೆ ತಲೆಮರೆಸ್ಕೊಂಡಿದ್ರು. ಈ ಹಿಂದೆಯೂ ಕೂಡ ಸರಿಸುಮಾರು 13 ದಿನಗಳವರೆಗೆ ತಲೆಮರೆಸ್ಕೊಂಡ್ರು. ಅದಾದ ನಂತರವೂ ಕೂಡ ಯಾವಾಗ ಸಿಐಡಿಗೆ ಈ ಪ್ರಕರಣ ಹೋಯಿತು, ಅರೆಸ್ಟ್ ಆಗ್ತಾರೆ ಅನ್ನುವಂತಹ ವಿಚಾರ ಬಂತು, ಆಗಲೂ ಕೂಡ ಅವರು ತಲೆಮರೆಸ್ಕೊಂಡ್ರು. ಇವತ್ತು ಕೊನೆಗೂ ಅವರನ್ನು ಅರೆಸ್ಟ್ ಮಾಡಿದಂತಹ ಅಧಿಕಾರಿಗಳು ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ
ಜಾಯ್ನ್ ಆಗಿದ್ದಾರೆ. ಸಂತೋಷ್, ಇದೀಗ ಭೈರತಿ ಬಸವರಾಜು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಏನೇನೆಲ್ಲ ವಾದ ಪ್ರತಿವಾದಗಳು ನಡೀಬಹುದು, ಕಸ್ಟಡಿಗೆ ಕೇಳೋದಕ್ಕೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಬಿಕ್ಲಾ ಮರ್ಡರ್ ಪ್ರಕರಣದಲ್ಲಿ ಭೈರತಿ ಬಸವರಾಜನ್ನ ಬಂಧಿಸಿರುವಂತಹ ಸಿಐಡಿ ಪೊಲೀಸರು ನಿನ್ನೆ ತಡರಾತ್ರಿ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಅದು ವಶಕ್ಕೆ ಪಡೆದು ಅಲ್ಲೇ ಬಂಧನ ಮಾಡಲಾಯಿತು. ಅದಾದ ನಂತರ ಇದೀಗ ಮೆಡಿಕಲ್ ಅನ್ನ ಮಾಡಿಸಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಅನ್ನು ಮಾಡಿಸಿ ಸದ್ಯ ನ್ಯಾಯಾಲಯಕ್ಕೆ ಕರ್ಕೊಂಡ್ ಬಂದಿರುವಂತದ್ದು. ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಈಗ ಹಾಜರುಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಏನ್ ಕಸ್ಟಡಿಗೆ ಪಡೆಯಲು ರಿಮಾಂಡ್ ಅಪ್ಲಿಕೇಶನ್ ಏನಿದೆ ಅದನ್ನು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಸುಮಾರು 8 ಪುಟಗಳಿಗೆ ಕೂಡ ಅಧಿಕವಾಗಿರುವಂತಹ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಇಡೀ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿಯವರ ಪಾತ್ರ ಏನಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂತದ್ದು. ಅದರ ಜೊತೆಗೆ ಏನೆಲ್ಲ ಇವರ ವಿರುದ್ಧ ಸಾಕ್ಷಿಗಳು ಪತ್ತೆಯಾಗಿದ್ದಾವೆ ಅಂದ್ರೆ ಎವನ್ ಜಗ ಇರ್ಬೋದು, ಅಜಿತ ಇರ್ಬೋದು, ಅವ್ರ ಜೊತೆ ಇನ್ನೂ ಕೆಲವ್ರ ಜೊತೆ ಭೈರತಿ ಅವರ ಸಂಪರ್ಕಗಳು ಯಾವ ರೀತಿಯಾಗಿತ್ತು, ಕೊಲೆಯ ದಿನ ಜಗನ್ ಜೊತೆ ಎಲ್ಲಿ ಮಾತನಾಡಿದ್ರು, ಯಾವ ರೀತಿಯಾಗಿ ಮಾತನಾಡಿದ್ರು, ಮತ್ತೆ ಅವ್ರ ಜೊತೆ ನಿರಂತರವಾಗಿ ಟ್ರಾವೆಲ್ ಮಾಡಿದ್ದಿರ್ಬೋದು, ಮತ್ತೆ ಏನು ಕಿತ್ಗಾಲಹಳ್ಳಿ ಜಮೀನ್ಗೆ ಸಂಬಂಧಪಟ್ಟಾದಂತ ಇಶ್ಯೂಗಳಿತ್ತು. ಆ ಇಶ್ಯೂ ಆದಂತ ಸಂದರ್ಭದಲ್ಲಿ ಅವರ ತಾಯಿ ಭೈರತಿ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಿರ್ಬೋದು, ಎಲ್ಲ ಸಾಕಷ್ಟು ಅಂಶಗಳನ್ನ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖವನ್ನು ಮಾಡಿದ್ರೆ. ಅದ್ರ ಜೊತೆಗೆ ಕಾಲ್ ಸಿಡಿಆರ್ ಡೀಟೇಲ್ಸ್ ಗಳಿರ್ಬೋದು, ಫೋಟೋಸ್ ಗಳಿರ್ಬೋದು, ಟೆಕ್ನಿಕಲ್ ಆಗಿ ಕಲಾವಿದಂತ ಸಾಕ್ಷ್ಯಾಧಾರಗಳೇನೈತಿ ಇವೆಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡಿ ಏನು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನ್ನು ಮಾಡಬೇಕು. ಹೀಗಾಗಿ ತಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿ ಮಾಡುವಂತ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ 14 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತದ್ದು. ಒಂದು ವೇಳೆ ಕೋರ್ಟ್ಗೆ ವಿವೇಚನೆಗೆ ಬಿಟ್ಟಿದ್ದು ಅಂದ್ರೆ 14 ದಿನ ಕೊಡುತ್ತೋ, 4 ದಿನ ಕೊಡುತ್ತೋ, 10 ದಿನ ಕೊಡುತ್ತೋ ಅಂತ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ಸಿಇಡಿ ಪರ ವಕೀಲರಾಗಿರುವಂತ ಅಶೋಕ್ ನಾಯಕ್ ಏನಿದ್ದಾರೆ SPP ಅವರು ಕೂಡ ಹಾಜರಾಗಿರುವಂತದ್ದು. ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರ ಬೆಂಬಲಿಗರು ಸಾಕಷ್ಟು ಜನ ಕೋರ್ಟ್ ಬಳಿಗೆ ಜಮಾಯಿಸಿದ್ರೆ ಅವರ ಪರ ವಕೀಲರು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.